ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ನಡೀತಾ ಇರತಕ್ಕಂತಹ ಇಡೀ ಕರ್ನಾಟಕದಾದ್ಯಂತ ನಡೀತಾ ಇರತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ಕ್ಕೆ ಸಂಬಂಧಪಟ್ಟಂತೆ ಇದರೊಳಗೆ ಯಾವ ಥರ ಲಾಗಿನ್ ಆಗ್ತಕ್ಕಂಥದ್ದು ಹೇಗೆ, ಮತ್ತು ಉಳಿದಂಥ ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡಬೇಕು, ಮತ್ತು ಯಾವ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಅಪ್ಲಿಕೇಶನ್ನಲ್ಲಿ ಹೇಗೆ ನಾವು ಫಿಲ್ ಮಾಡ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾನು ಆನ್ಲೈನ್ನಲ್ಲಿ ಲೈವ್ ಆಗಿ ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಅಂದರೆ ನಮ್ಮ ಮೊಬೈಲ್ ನಂಬರನ್ನು ಹಾಕ್ತೀವಿ. ಮೊಬೈಲ್ ನಂಬರನ್ನು ಹಾಕಿ ಆದಮೇಲೆ OTP ಬರುತ್ತೆ ನಮ್ಮ ಮೊಬೈಲ್ಗೆ. ಆ OTP ಅನ್ನು ಎಂಟ್ರಿ ಮಾಡಿಬಿಟ್ಟು ನಾವು ಲಾಗಿನ್ ಆಗ್ತಾ ಇದ್ದೀವಿ. ಅಕಸ್ಮಾತ್ OTP ಬರಲಿಲ್ಲ ಅಂದರೆ ನಿಮ್ದಿನ್ನೂ ವೈಟ್ ಲಿಸ್ಟ್ ಆಗಿಲ್ಲ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ನಿಮ್ಮ ಮೇಲ್ವಿಚಾರಕರ ಗಮನಕ್ಕೆ ಅದನ್ನು ತರಬೇಕಾಗತ್ತೆ ಸ್ನೇಹಿತರೆ. ಅದಾದಮೇಲೆ ಈ ಥರದ ಒಂದು ಇಂಟರ್ಫೇಸ್ ಬರುತ್ತೆ. ಲಾಗಿನ್ ಆದಮೇಲೆ ಇಲ್ಲಿ ಪೂರ್ಣಗೊಂಡಿದೆ ಮತ್ತು ಪೂರ್ಣಗೊಂಡಿಲ್ಲ ಅಂತ ಎರಡು ಆಪ್ಷನ್ಗಳಿದಾವೆ. ಅಂದರೆ ನಾವು ಎಷ್ಟು ಮನೆಗಳನ್ನು ಪೂರ್ಣಗೊಳಿಸಿದ್ದೀವಿ ಅನ್ನೋದು ಇಲ್ಲಿ ತೋರಿಸುತ್ತೆ. ನಾವು ಇನ್ನೂ ಎಷ್ಟು ಮನೆಗಳನ್ನು ಪೂರ್ಣಗೊಳಿಸಬೇಕು ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ. ಅದಾದಮೇಲೆ ಇನ್ನೂ ಒಂದು ಆಪ್ಷನ್ ಇದೆ. ಏನಪ್ಪ ಅಂತಂದರೆ ಇಲ್ಲಿ ಕೆಳಭಾಗದಲ್ಲಿ ನೀವೇನಾದರೂ ಅರ್ಧಂಬರ್ಧ ಏನಾದರೂ ವರ್ಕ್ ಮಾಡಿದರೆ, ಒಂದು ಮನೆಗೆ ಹೋಗಿರ್ತೀರಿ, ಅದು ಏನಾದರೂ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋದಾದರೆ ಇಲ್ಲಿ ನಿಮಗೆ ಒಂದು ಡ್ರಾಫ್ಟ್ ಆಪ್ಷನ್ ಇರುತ್ತೆ. ಆ ಡ್ರಾಫ್ಟ್ ಆಪ್ಷನ್ನಲ್ಲಿ ನಿಮಗೆ ಪೆಂಡಿಂಗನ್ನು ತೋರಿಸ್ತಾ ಇರುತ್ತೆ. ಈಗ ನಾನು ಹೊಸ ಮನೆಗೆ ಹೋಗಿದ್ದೀನಿ, ಅದನ್ನು ಸೆನ್ಸಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಇಲ್ಲಿ ಒಂದು ಸಮೀಕ್ಷೆಯನ್ನು ಆರಂಭಿಸಿ ಅಂತ ಇದೆ, ಪ್ಲಸ್ ಹೊಸ ಸಮೀಕ್ಷೆ ಆರಂಭಿಸಿ ಅಂತ ಅದನ್ನು ಟಚ್ ಮಾಡ್ತಾ ಇದ್ದೀನಿ. ಇದನ್ನು ಟಚ್ ಮಾಡಿದಾಗ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣ್ತಾ ಇದೆ. ಇಲ್ಲಿ ನೀವೇನು ಮಾಡಬೇಕಾಗತ್ತಪ್ಪ ಅಂತಂದರೆ ಇಲ್ಲಿ ID ಪರಿಶೀಲನೆ ಮಾಡಬೇಕಾಗತ್ತೆ. ID ಪರಿಚಯವನ್ನು ಮತ್ತು ಇಲ್ಲಿ ನಿಮಗೆ UHID ನಂಬರನ್ನು ಸಹ ನೀವು ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಈಗ ಆಲ್ರೆಡಿ ಹಚ್ಚಿರ್ತಕ್ಕಂತಹ UHID ನಂಬರನ್ನು ಇಲ್ಲಿ ಹಾಕಿ ನೀವು ಸರ್ಚ್ ಕೊಟ್ಕೊಳ್ಬೇಕು. ಆ ಒಂದು UHID ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಮತ್ತು ಆದಮೇಲೆ ಕಂಟಿನ್ಯೂ ನೀವು ID ಪ್ರಕಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ID ಪ್ರಕಾರ ಅಂತಂದರೆ ನಿಮಗೆ ಅದನ್ನು ಆರೋ ಮಾರ್ಕನ್ನು ಟಚ್ ಮಾಡಿದಾಗ ಇಲ್ಲಿ ಆಪ್ಷನ್ಗಳು ಬರ್ತವೆ. ಯಾವ್ಯಾವಪ್ಪ ಅಂದರೆ ಪಡಿತರ ಚೀಟಿ, ಆಧಾರ್ ಕಾರ್ಡು, ಆಧಾರ್ ನೋಂದಣಿ ಸಂಖ್ಯೆ ಅಂತ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡೋಕ್ಕಾಗುತ್ತೆ, ಕಂಟಿನ್ಯೂವನ್ನು ಕೊಡಬೇಕಾಗುತ್ತೆ. ID ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ID ಸಂಖ್ಯೆಯನ್ನು ಸಹ ನೀವು ಒಂದು ID ಸಂಖ್ಯೆಯನ್ನು ಎಂಟ್ರಿ ಮಾಡ್ತೀರಿ. ಈ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಆದಮೇಲೆ ಸಬ್ಮಿಟ್ ಅಂತ ಕೊಡ್ತಾ ಇದ್ರಿ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಏನಾಗ್ತಾ ಇದೆ ಸ್ನೇಹಿತರೆ ಅಂತಂದರೆ ಈ ಥರದ ಒಂದು ಇಂಟರ್ಫೇಸ್ ಪೇಜ್ ಓಪನ್ ಆಗುತ್ತೆ ನಿಮಗೆ. ಈಗ ಉದಾಹರಣೆಗೆ ನಾನು ಒಂದು ರೇಷನ್ ಕಾರ್ಡ್ ನಂಬರನ್ನು ಹಾಕಿ ನಾನು ಸರ್ಚ್ ಅಂತ ಕೊಟ್ಟ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಆ ಒಂದು ರೇಷನ್ ಕಾರ್ಡ್ನಲ್ಲಿರ್ತಕ್ಕಂತಹ ಎಲ್ಲ ಕುಟುಂಬದ ಎಲ್ಲ ಸದಸ್ಯರ ವಿವರಗಳು ನಿಮ್ಗೆ ಏನಾಗ್ತಾ ಇದೆ, ಈ ಥರ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇದಕ್ಕೆ ನಾವು ಗಮನಿಸ್ತಾ ಇದ್ದೀರಿ. ಇದಾದಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಮುಂದ್ಗಡೆಗೆ ಆ ಕುಟುಂಬದ ಮುಖ್ಯಸ್ಥರು ಅಂತೇಳಿ ಅಸೈನ್ ಮಾಡಬೇಕಾಗತ್ತೆ. ಯಾರನ್ನು ಆ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯನ್ನು ಮುಖ್ಯಸ್ಥ ಅಂತ ನಾವು ಏನು ಮಾಡಬೇಕಾಗತ್ತೆ, ಅಸೈನ್ ಮಾಡಬೇಕಾಗತ್ತೆ. 1 ಪಾಯಿಂಟು. 2ನೇ ಪಾಯಿಂಟು ಅಂದರೆ ಅವರು ಜೀವಂತವಾಗಿದ್ದಾರೋ ಅಥವಾ ಮರಣ ಹೊಂದಿದ್ದಾರೋ ಅನ್ನೋ ಆಪ್ಷನ್ ಇದೆ. ಅದನ್ನು ಸಹಿತ ಇಲ್ಲಿ ಏನು ಮಾಡೋಕ್ಕಾಗತ್ತೆ, ಅಪ್ಡೇಟನ್ನು ಮಾಡಬೇಕಾಗತ್ತೆ. ಅಂದರೆ ಸಕ್ರಿಯ ಮತ್ತು ಮೃತ ಅಂತ ಇದೆ. ಈ ಒಂದು ಪಾಯಿಂಟನ್ನು ಸಹಿತ ನೀವು ಅವರು ಅಕಸ್ಮಾತ್ ಮೃತ ಆಗಿದ್ದರೆ, ಮರಣ ಹೊಂದಿದ್ರೆ ನೀವು ಅದನ್ನು ಮರಣ ಹೊಂದಿದ್ದಾರೆ ಅಂತ ಅಪ್ಡೇಟನ್ನು ಮಾಡಬೇಕಾಗತ್ತೆ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಅವರ ಒಂದು ಕುಟುಂಬದ ಮುಖ್ಯಸ್ಥರನ್ನು ನಾನು ಏನು ಮಾಡ್ತಾ ಇದ್ದೀನಿ ನೋಡಿ, ಅವರನ್ನು ನಾನು ಮುಖ್ಯಸ್ಥ ಅಂತೇಳಿ ಅವ್ರನ್ನ ಅಸೈನ್ ಮಾಡ್ತಾ ಇದ್ದೀನಿ. ಅವಾಗ ಅದಾದಮೇಲೆ ಅವರ ಮೊಬೈಲ್ ನಂಬರನ್ನು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಮೊಬೈಲ್ ನಂಬರನ್ನು ಎಂಟ್ರಿಯನ್ನು ನಾನು ಮಾಡ್ತಾ ಇದ್ದೀನಿ ನೋಡಿ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀನಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಆದಮೇಲೆ ಅವರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಏನು ಮಾಡ್ತಾ ಇದ್ದೀವಿ, ನಾನು ಅಪ್ಡೇಟನ್ನು ಮಾಡ್ತಾ ಇದ್ದೀವಿ. ಆ OTPಯನ್ನು ಎಂಟ್ರಿ ಮಾಡಿ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಅದನ್ನು ಸಬ್ಮಿಟ್ ಅಂತ ಕೊಡ್ತಾ ಇದ್ದೀವಿ. ಈ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಏನಾಯಿತು, ಆ ವ್ಯಕ್ತಿಯನ್ನು ನಾವು ಮುಖ್ಯಸ್ಥ ಅಂತ ಗುರುತಿಸಿದ್ವಿ. ಅದಾದಮೇಲೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನು ನಾವು ಏನು ಮಾಡ್ತಾ ಇದ್ದೀವಿ, ಸಮೀಕ್ಷೆಯನ್ನು ಆರಂಭಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಈಗ ಆ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳ ಹೆಸರುಗಳು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅದರ ಮುಂದ್ಗಡೆಗೆ ಏನಾಗ್ತಿದೆ ಅಂತಂದರೆ ನೋಡಿ, ಸಕ್ರಿಯ ಅಂತ ಇದೆ. ಅಂದರೆ ಎಲ್ಲರೂ ಸಹಿತ ಜೀವಂತವಾಗಿದ್ದಾರೆ. ಯಾಕೆಂದರೆ ನಾವು ಇಲ್ಲಿ ಮರಣ ಹೊಂದಿರತಕ್ಕಂಥವ್ರನ್ನ ಅಪ್ಡೇಟ್ ಮಾಡಿರ್ತೀವಿ. ಸಕ್ರಿಯ ಅಂತ ಇದೆ, ಹಾಗಾಗಿ ಎಲ್ಲರೂ ಸಹಿತ ಸಕ್ರಿಯವಾಗಿದ್ದಾರೆ. ಮತ್ತು ಪೂರ್ಣಗೊಂಡಿಲ್ಲ ಅಂತ ಒಂದು ಆಪ್ಷನ್ ಸಹ ನಿಮಗೆ ತೋರಿಸ್ತಾ ಇದೆ. ಅಂದರೆ ಆ ವ್ಯಕ್ತಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವಿನ್ನೂ ಅಪ್ಡೇಟನ್ನು ಮಾಡಿಲ್ಲ. ಅಂದರೆ ಆ ಒಂದು ಮಾಹಿತಿಯನ್ನು ಗಣತಿ ಮಾಡಿ ಆದಮೇಲೆ ಏನಾಗುತ್ತೆ, ಪೂರ್ಣಗೊಂಡಿದೆ ಅಂತ ಗ್ರೀನ್ ಕಲರಲ್ಲಿ ಕನ್ವರ್ಟ್ ಆಗುತ್ತೆ. ಇದನ್ನು ತಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಈಗ ನಾನು ಒಬ್ಬ ವ್ಯಕ್ತಿಯನ್ನು ನೋಡಿ, ಅದನ್ನು ಸಹಿತ ಮುಖ್ಯಸ್ಥರು ಯಾರು ಅನ್ನೋದನ್ನು ಸಹಿತ ಅಸೈನ್ ಮಾಡಿರ್ತಕ್ಕಂಥದ್ದು ನಿಮಗೆ ತೋರಿಸ್ತಾ ಇರುತ್ತೆ. ಈಗ ಒಬ್ಬ ವ್ಯಕ್ತಿಯ ಮೇಲೆ ನಾವೇನು ಮಾಡಿದ್ದೀವಿ, ಟಚನ್ನು ಮಾಡಿದ್ದೀವಿ. ಆ ಟಚ್ ಮಾಡಿದ ತಕ್ಷಣ ನಮಗೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಪ್ರಶ್ನಾವಳಿಗಳು ಇಲ್ಲಿ ಓಪನ್ ಆಗ್ತವೆ. ಇಲ್ಲಿ ಆ ಪ್ರಶ್ನಾವಳಿಗಳಿಗೆ ನಾನು ತುಂಬುತ್ತಾ ಹೋಗಬೇಕು. ಒಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಅವರಿಗೆ ಅನ್ವಯವಾಗುವಂಥ ಪ್ರಶ್ನಾವಳಿಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದಾವೆ. ನೀವು ನೋಂದಾಯಿತ ಮತದಾರರು ಅಂತ ಕೇಳುತ್ತೆ, ಹೌದು ಅಥವಾ ಇಲ್ಲ. ಮತ್ತು ಅಕಸ್ಮಾತ್ ನೀವು ಮತದಾರರಾಗಿ ನೋಂದಣಿ ಮಾಡ್ಕೊಳ್ಳಿಕ್ಕೆ ಇಷ್ಟ ಇದೆ ಅಂತ ಕೇಳುತ್ತೆ, ಹೌದು ಅಥವಾ ಇಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ, ಧರ್ಮ,
ಮತ್ತು ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ಕೇಳುತ್ತೆ, ಜಾತಿ ಮತ್ತು ಉಪಜಾತಿಗಳನ್ನು ಕೇಳ್ತಾ ಇದೆ, ಅವನ್ನ ಅಪ್ಡೇಟ್ ಮಾಡಿ. ಆಮೇಲೆ ವರ್ಷ ನಿಮ್ಮದು ಏನು ವರ್ಷ ಇದೆ ಆಟೋಮೆಟಿಕ್ಕಾಗಿ ತಗೊಳುತ್ತೆ, ಅದನ್ನು ಸಹ ನೀವು ಒಂದ್ಸರಿ ವೆರಿಫೈ ಮಾಡಬೇಕಾಗುತ್ತೆ. ಮತ್ತು ಮಾತೃಭಾಷೆ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದ್ರ ಮೇಲೆ ಡ್ರಾಪ್ ಡೌನಲ್ಲಿ ಟಚ್ ಮಾಡಿದರೆ ಸಾಕು, ಅದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಓಪನ್ ಆಗುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನೀವು ವೈವಾಹಿಕ ಸ್ಥಿತಿ ವಿವಾಹಿತನೋ ಅವಿವಾಹಿತನೋ ಅಂತ ಕೇಳುತ್ತೆ, ಅದನ್ನು ಇದು ಮಾಡಿ. ಆಮೇಲೆ ಮದುವೆಯಾದಾಗ ನಿಮಗೆ ಎಷ್ಟು ವರ್ಷ ಅಂತ ಕೇಳುತ್ತೆ, ನೀವು ಇದನ್ನು ಸಹ ನೀವೇನು ಮಾಡಬೇಕಾಗುತ್ತೆ, ಅಪ್ಡೇಟನ್ನು ಮಾಡಬೇಕಾಗತ್ತೆ. ಈ ರೀತಿಯ ಅಪ್ಡೇಟನ್ನು ಮಾಡಿಕೊಂಡು ಕೆಳಭಾಗದಲ್ಲಿ ನೀವು ಏನಾಗ್ತದೆ ನೆಕ್ಸ್ಟ್ ಅಂತ ಕಾಣ್ತಾ ಇದೆ, ಆ ನೆಕ್ಸ್ಟನ್ನು ಟಚ್ ಮಾಡ್ತಾ ಇದ್ದೀವಿ ನೀವು. ಆಮೇಲೆ ನೆಕ್ಸ್ಟ್ ನೀವು ವಿಶೇಷ ಚೇತನರೇ ಅಂತ ಕೇಳುತ್ತೆ, ಹೌದಾದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಹೌದಾದರೆ ಮತ್ತೆ ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ನಿಮಗೆ ಕ್ವಶನರೀಸ್ ಓಪನ್ ಆಗ್ತವೆ, ಅದನ್ನು ಸಹಿತ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಮುಂದಿನ ಪುಟಕ್ಕೆ ಹೋಗ್ತಾ ಇದ್ದೀನಿ. ಮುಂದಿನ ಪುಟದಲ್ಲಿ ಕ್ವಶನ್ ನಂಬರ್ 20ಕ್ಕೆ ಸಂಬಂಧಪಟ್ಟಂತೆ ನೀವು ಅಕ್ಷರಸ್ಥರು ಅನಕ್ಷರಸ್ಥರು ಅಂತ ಕೇಳ್ತಾ ಇದೆ, ಅದನ್ನು ನೀವು ಫಿಲಪ್ ಮಾಡಬೇಕು. ಫಿಲಪ್ ಮಾಡಿಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಅಕ್ಷರಸ್ಥ ಅಥವಾ ಅನಕ್ಷರಸ್ಥ ಅನ್ನೋದಕ್ಕೆ ಡ್ರಾಪ್ ಡೌನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ, ಎಷ್ಟನೇ ತರಗತಿವರೆಗೂ ಓದಿದ್ದೀರಿ ಅನ್ನೋದು ಸಿಗುತ್ತೆ. ಅದನ್ನು ಸಹಿತ ನಾನು ಫಿಲಪ್ ಮಾಡಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಮೀಸಲಾತಿ ನೀತಿಯಿಂದ ಪಡೆದಿರ್ತಕ್ಕಂತಹ ಸೌಲಭ್ಯಗಳು ಯಾವುವು ಅಂತ ಕೇಳುತ್ತೆ, ಅವು ಪಡೆದಿರ್ತಕ್ಕಂತಹ ಒಂದು ವಿಷಯವನ್ನು ನೀವು ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿ ಅಥವಾ ಏನು ಅನ್ನೋದ್ರ ಬಗ್ಗೆ ಡ್ರಾಪ್ ಡೌನಲ್ಲಿ ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗೆ ಉತ್ತರಗಳು ಇರ್ತವೆ, ಅದನ್ನು ನೀವು ಏನು ಮಾಡಬೇಕಾಗುತ್ತೆ, ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಅದಾದಮೇಲೆ ಭಾರತ ಸಂವಿಧಾನ ಅನುಚ್ಛೇದ 371Jನಲ್ಲಿ ನೀವು ಇದನ್ನು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ನಾನು ಮಾಹಿತಿನ ಫಿಲಪ್ ಮಾಡ್ತಾ ಇದ್ದೀನಿ. ಹೌದಾದರೆ ಅದಕ್ಕೆ ರಿಲೇಟಿವ್ ಆಗಿ ಮತ್ತೆ ಪ್ರಶ್ನಾವಳಿಗಳು ಓಪನ್ ಆಗುತ್ತೆ, ಮತ್ತು ಇಲ್ಲ ಅನ್ನೋದಾದರೆ ನೀವು ಕಂಟಿನ್ಯೂವನ್ನು ಕೊಡಬೇಕಾಗುತ್ತೆ. ಒಂದು ಎಕ್ಸಾಂಪಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟ್ 26ನೇ ಕ್ವಶನ್, ನೀವು ಹಾಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳುತ್ತೆ, ಹೌದಾದರೆ ಹೌದು, ಇಲ್ಲ ಅಂದರೆ ಇಲ್ಲ. ಹೌದಾದರೆ ಮತ್ತೆ ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ಓಪನ್ ಆಗ್ತವೆ, ಇಲ್ಲ ಅಂದರೂ ಸಹಿತ ಅದಕ್ಕೆ ಏನು ಕೆಲಸ ಏನು ಅಂತ ಹಾಕಿರ್ತೀವಿ ನಾವು, ಆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ದೀನಿ ಅಥವಾ ಕೆಲಸ ಸಿಕ್ಕಿಲ್ಲ ಏನು ಅಂತ ಎಕ್ಸಾಂಪಲ್ಸ್ ಏನು ಉತ್ತರಗಳಿದ್ದಾವೆ ಅವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಕುಟುಂಬದ ಕುಲಕಸಬು ಯಾವುದು ಅಂತ ಕೇಳುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮತ್ತೆ ಕುಲಕಸಬು ಮುಂದುವರಿತಿದೆ ಅಂತ ಕೇಳುತ್ತೆ, ಹೌದು ಅಥವಾ ಇಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕುಲಕಸಬಿನಿಂದ ಬಂದಿರತಕ್ಕಂಥ ಕಾಯಿಲೆಗಳು ಏನಾದರೂ ಇದ್ದರೆ ಅವುಗಳನ್ನು ನೀವು ಎಂಟ್ರಿಯನ್ನು ಮಾಡಬೇಕು. ನೆಕ್ಸ್ಟು ಆದಾಯ ತೆರಿಗೆ ಪಾವತಿದಾರರೇ ಅಂತ ಕೇಳುತ್ತೆ, ಹೌದಾದರೆ ಹೌದು, ಇಲ್ಲಾಂದರೆ ಇಲ್ಲ ಅಂತ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಬ್ಯಾಂಕ್ ಅಕೌಂಟನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ, ಹೌದಾದರೆ ನೀವು ಯಾವ ಬ್ಯಾಂಕ್ನಲ್ಲಿ ಅಂತ ಕೇಳುತ್ತೆ, ಮತ್ತು ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ನೀವು ಕಂಪ್ಯೂಟರ್ ಸಾಕ್ಷರತಾ ಜ್ಞಾನವನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ, ಹೌದಾದರೆ ಹೌದು, ಇಲ್ಲಾಂದರೆ ಇಲ್ಲ. ಹೌದಾದರೆ ಮತ್ತೆ ಅದಕ್ಕೆ ರಿಲೇಟಿವ್ ಪ್ರಶ್ನೆಗಳು ಓಪನ್ ಆಗ್ತವೆ. ಆರೋಗ್ಯ ವಿಮಾ ವಿವರ ಅಂತ ಕೇಳುತ್ತೆ, ಇದ್ದರೆ ಇದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಜನಪ್ರತಿನಿಧಿಗಳು ಆಗಿದ್ದರೆ ಹೌದು, ಇಲ್ಲಾಂದರೆ ಇಲ್ಲ. ನಿಗಮ ಮಂಡಳಿಗಳಾಗಿದ್ದರೆ ಹೌದಾದರೆ ಹೌದು, ಇಲ್ಲಾಂದರೆ ಇಲ್ಲ ತುಂಬಿ ನೀವೇನು ಮಾಡೋಕ್ಕಾಗುತ್ತೆ, ನೆಕ್ಸ್ಟ್ ಮುಂದಿನ ಪುಟಕ್ಕೆ ಹೋಗಬೇಕಾಗತ್ತೆ. ನೋಡಿ, ಯಾವುದೋ ಒಂದು ಕಾಲಮನ್ನು ನಾವು ಏನು ಮಾಡಿವಿ, ಫಿಲಪ್ ಮಾಡಿಲ್ಲ. ಹಾಗಾಗಿ ಜಾತಿ ಕಾಲಮ್ 9ನೇ ಕಾಲಮನ್ನು ಫಿಲಪ್ ಮಾಡಿಲ್ಲ, ಅದು ಏನಾಗ್ತಾ ಇದೆ 9ನೇ ಕಾಲಮ್ ಖಾಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಹಾಗಾಗಿ ನಾವಿಲ್ಲಿ ಹಿಂದೆ ಅಂತ ಕಾಣ್ತಾ ಇದೆ, ಹಿಂದೆ ಹೋಗಬೇಕು. ಹಿಂದೆ ಹೋಗ್ಬಿಟ್ಟು 9ನೇ ಕಾಲಮನ್ನು ಅಪ್ಡೇಟನ್ನು ಮಾಡ್ಕೊ. ಈ ಥರ ಯಾವುದಾದ್ರೂ ಕಾಲಮನ್ನು ಮತ್ತೆ ಖಾಲಿ ಬಿಟ್ಟಿದ್ರೆ, ಯಾವುದಾದ್ರೂ ಪೇಜನ್ನು ಪೆಂಡಿಂಗ್ ಇತ್ತು ಅಂದರೆ ಆ ಪೇಜ್ ಪೆಂಡಿಂಗ್ ಇದೆ ಅಂತ ತೋರಿಸುತ್ತೆ. ಎಲ್ಲ ಕಂಪ್ಲೀಟ್ ಪೇಜ್ ಆದಮೇಲೆ ನೀವು ಸಬ್ಮಿಟ್ ಅಂತ ಕಾಣ್ತಾ ಇದೆ. ಆ ಸಬ್ಮಿಟನ್ನು ಕೊಟ್ಟ ತಕ್ಷಣ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಸ್ನೇಹಿತರೆ ಇಲ್ಲಿ ಪೂರ್ಣಗೊಂಡಿದೆ ಅಂತ ನಿಮಗೆ ಈ ಥರ ಒಂದು ಪೂರ್ಣಗೊಂಡಿದೆ ಅಂತ ಆಪ್ಷನ್ ಬರುತ್ತೆ. ಅಂದರೆ ಗ್ರೀನ್ ಕಲರಲ್ಲಿ ಪೂರ್ಣಗೊಂಡಿದೆ ಅಂತ ಬಂದರೆ ಆ ವ್ಯಕ್ತಿಯ ಮಾಹಿತಿ ಪೂರ್ಣಗೊಂಡಿದೆ ಅಂತ ಅರ್ಥ. ಅಂದರೆ ವ್ಯಕ್ತಿಗೆ ಸಂಬಂಧಪಟ್ಟಂತೆ 1ರಿಂದ 40 ಪ್ರಶ್ನೆಗಳವರೆಗೆ ಆ ವ್ಯಕ್ತಿಗೆ ಅನ್ವಯವಾಗುವಂಥ ಪ್ರಶ್ನಾವಳಿಗಳು ಓಪನ್ ಆಗ್ತವೆ. ಆ ಪ್ರಶ್ನಾವಳಿಗಳ ಎಲ್ಲವನ್ನು ಸಹಿತ ನೀವೇನು ಮಾಡಬೇಕಾಗತ್ತೆ, ಅಪ್ಡೇಟನ್ನು ಮಾಡಬೇಕಾಗತ್ತೆ. ಹೀಗೆ ಆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಮಾಹಿತಿಯನ್ನು 1ರಿಂದ 40 ಪ್ರಶ್ನೆಗಳವರೆಗೆ ಎಲ್ಲರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಇಡೀ ಕುಟುಂಬದ ಮಾಹಿತಿ ನಿಮಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಬೇರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಈ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿಯನ್ನು ಪೂರ್ಣಗೊಂಡ ನಂತರ ಇಲ್ಲಿ ನೋಡಿ ಕುಟುಂಬದ ಸದಸ್ಯರು ಅಂತ ಇದೆ, ಇಲ್ಲೂ ಸಹ ಪೂರ್ಣಗೊಂಡಿದೆ ಅಂತ ಬರಬೇಕು. ಮತ್ತು ಇಲ್ಲಿ ಕುಟುಂಬದ ಪ್ರಶ್ನಾವಳಿಗಳನ್ನು ಪೂರ್ಣಗೊಂಡಿದೆ ಅಂತ ಬರಬೇಕು. ಈ ಎರಡೂ ಆಪ್ಷನ್ಗಳು ಏನಾಗಿರಬೇಕು, ಪೂರ್ಣಗೊಂಡಿದೆ ಅಂತ ಇರಬೇಕು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳ ಮುಂದೆ ಪೂರ್ಣಗೊಂಡಿದೆ ಅಂತ ಗ್ರೀನ್ ಕಲರ್ನಿಂದ ಕನ್ವರ್ಟ್ ಆಗಬೇಕು. ಹಂಗಾದ್ರೆ ಮಾತ್ರ ಆ ಪ್ರತಿ ವ್ಯಕ್ತಿಯ 40 ಪ್ರಶ್ನಾವಳಿಗಳಿಗೆ ಸಮರ್ಪಕವಾದಂಥ ಉತ್ತರ ಸಿಕ್ಕಿದೆ ಅಂತ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ಅದಾದಮೇಲೆ ನೀವು ಕರೆಕ್ಟಾಗಿ ಅವ್ರನ್ನ ಪ್ರತಿಯೊಬ್ಬ ಮಾಹಿತಿಯನ್ನು ತಪ್ಪಿಲ್ಲದಂತೆ ಪ್ರತಿ ಪ್ರಶ್ನೆಗೂ ಸಹಿತ ಉತ್ತರವನ್ನು ಪಡ್ಕೊಂಡು ನೀವು ಫಿಲಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಷ್ಟು
ಒಂದು ಒಬ್ಬೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ಮಾಹಿತಿ. ಇದನ್ನು ನಾನು ಸಬ್ಮಿಟ್ ಅಂತ ಸಲ್ಲಿಕೆ ಮಾಡ್ತಾಯಿದ್ದೆ. ಸಬ್ಮಿಟ್ ಅಂತ ಸಲ್ಲಿಕೆ ಮಾಡಿ ಆದಮೇಲೆ ಈಗ ಕುಟುಂಬದ ಬಗ್ಗೆ ಮಾಹಿತಿ ನಿಮಗೆ ಈ ಥರ ಒಂದು ಪೇಜ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ಪ್ರತಿಯೊಂದು ಪ್ರಶ್ನೆ ಅಂದರೆ ಆ ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಂದರೆ 41ರಿಂದ 60 ಪ್ರಶ್ನಾವಳಿಗಳು ಏನಿದಾವೆ, ಆ 41ರಿಂದ 60 ಪ್ರಶ್ನಾವಳಿಗಳಿಗೆ ಇಲ್ಲಿ ಉತ್ತರವನ್ನು ನೀವು ಆ ಕುಟುಂಬದ ಒಂದು ವ್ಯಕ್ತಿಗಳೇನಿದ್ದಾರೆ ಅವರಿಂದ ಪಡ್ಕೊಂಡು ನೀವು ಮಾಹಿತಿಯನ್ನು ನೀವು ಇಲ್ಲಿ ಸೂಕ್ತವಾದಂಥ ಉತ್ತರವನ್ನು ತುಂಬಿ ಏನು ಕಾಣ್ತಾ ಇದೆ ನಿಮಗೆ ಪ್ರತಿ ಕುಟುಂಬದಂದರೆ ಆರ್ಥಿಕ, ಭೂ ಸ್ವಾಧೀನ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ, ಕೃಷಿ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ಮನೆಯಲ್ಲಿ ಯಾವ್ಯಾವ ಪ್ರಾಣಿಗಳನ್ನು, ಸಾಕು ಪ್ರಾಣಿಗಳ ಯಾವ್ಯಾವ ಇದಾವೆ ಅನ್ನೋದನ್ನು ಮತ್ತು ಎಷ್ಟೆಷ್ಟು ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ವಾಸಸ್ಥಳ ಮತ್ತು ಸೌಲಭ್ಯಗಳ ಮಾಹಿತಿ ಇರುತ್ತೆ, ಅದನ್ನು ಸಹಿತ ನೀವು ಕರೆಕ್ಟಾಗಿ ಒಂದು ಮಾಹಿತಿಯನ್ನು ಪ್ರತಿ ಕ್ವಶನ್ಗೆ, ಪ್ರತಿ ಪ್ರಶ್ನೆಗೂ ಸಹಿತ ನೀವು ಸೂಕ್ತವಾದಂಥ ಉತ್ತರವನ್ನು ತುಂಬಬೇಕಾಗತ್ತೆ. ನೋಡಿ, ಅಲ್ಲಿ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಅಡಿಗೆಗೆ ಬಳಸ್ತಕ್ಕಂಥ ಇಂಧನಗಳಿರ್ಬೋದು, ದೀಪದ ಮೂಲಗಳು ಇರ್ಬೋದು, ನಿವೇಶನದ ಬಗ್ಗೆ ಇರ್ಬೋದು, ಶೌಚಾಲಯದ ಬಗ್ಗೆ ಇರ್ಬೋದು, ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಮನೆಗಳ ಬಗ್ಗೆ ಇರ್ಬೋದು, ಮತ್ತು ಸಮುದಾಯ ಪರಿಸರಗಳ ಬಗ್ಗೆ ಮಾಹಿತಿ ಇರ್ಬೋದು, ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ, ಮತ್ತು ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಕಾರಣದಿಂದ ನೀವು ನಿರ್ವಸತಿ ಆಗಿದ್ದೀರಾ ಅಂತ ಪ್ರಶ್ನೆ ಇರುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ನೀವು ಏನು ಮಾಡಬೇಕಾಗತ್ತೆ, ಸೂಕ್ತವಾಗಿ ಕರೆಕ್ಟಾಗಿ ಮಾಹಿತಿಯನ್ನು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಇಲ್ಲಿಗೆ ಈ ಥರ ಒಟ್ಟು 60 ಪ್ರಶ್ನೆಗಳಿಗೆ ಅಂದರೆ 41ರಿಂದ 60 ಪ್ರಶ್ನಾವಳಿಗಳು ಏನಿದಾವೆ, ಈ ಒಂದು 20 ಪ್ರಶ್ನೆಗಳು ಇವು ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪ್ರಶ್ನಾವಳಿಗಳಾಗಿದ್ದಾವೆ ಸ್ನೇಹಿತರೆ. ಇಷ್ಟು ಒಟ್ಟು 1ರಿಂದ 40 ಪ್ರಶ್ನೆಗಳು ಪ್ರತಿ ವ್ಯಕ್ತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಆದರೆ 41ರಿಂದ 60 ಪ್ರಶ್ನೆ 60ನೇ ಪ್ರಶ್ನೆಗಳು ಏನಿದಾವೆ ಅವು ಇಡೀ ಕುಟುಂಬಕ್ಕೆ ಅನ್ವಯವಾಗುವಂಥ ಪ್ರಶ್ನೆಗಳಾಗಿದ್ದಾವೆ. ಈಗ ಇದಾದಮೇಲೆ ಪ್ರತಿ ಕುಟುಂಬದ ಒಂದು ಮಾಹಿತಿ ನಾವೇನು ತುಂಬಿದ್ದೀವಿ ವ್ಯಕ್ತಿಗಳ ಮಾಹಿತಿಯನ್ನು ಅದು ಒಂದ್ಸರಿ ಪ್ರಿವ್ಯೂ ತೋರಿಸುತ್ತೆ. ನೀವು ಒಂದ್ಸರಿ ಅದನ್ನು ಅಪ್ಡೇಟ್ ಕೂಡ ನೋಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಪ್ರಿವ್ಯೂ ಅಲ್ಲಿ ತೋರಿಸುತ್ತೆ ಆ ಒಂದು ಕುಟುಂಬದ ಮಾಹಿತಿ ಏನಿದೆ, ಏನು ನಾವು ತುಂಬಿದ್ದೀವಿ ಆ ಒಂದು ಎಲ್ಲ ಮಾಹಿತಿ ನಿಮ್ಗೆ ಏನಾಗ್ತಾ ಇದೆ ಪ್ರಿವ್ಯೂ ಅಲ್ಲಿ ತೋರಿಸ್ತಾ ಇದೆ. ಇದು ಗ್ರೀನ್ ಕಲರ್ನಲ್ಲಿ ಪ್ರಿವ್ಯೂ ಅಲ್ಲಿ ತೋರಿಸ್ತಾ ಇದೆ. ಇದನ್ನು ನೀವು ಮತ್ತೊಂದು ಸಾರಿ ವೆರಿಫೈ ಮಾಡಬೇಕಾಗತ್ತೆ. ವೆರಿಫೈ ಮಾಡಿ ಏನು ಮಾಡೋಕ್ಕಾಗತ್ತೆ, ಸಬ್ಮಿಟನ್ನು ಮಾಡ್ತೀವಿ. ಇಲ್ಲಿ ವೆರಿಫೈ ಮಾಡ್ದೇ ಸಬ್ಮಿಟ್ ಮಾಡಿಬಿಡಿ. ಯಾಕಂದರೆ ಒಂದು ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆಗಿ ಜಾತಿ, ಧರ್ಮ ಅಂತ ಈ ಥರದ ಮಾತೃಭಾಷೆಗಳು ಈ ಥರದ ಮಾಹಿತಿ ತಪ್ಪಾದ್ರಂದರೆ ನಾಳೆ ಸಮಸ್ಯೆ ಆಗೋದು ಬೇಡ. ಹಾಗಾಗಿ ಮತ್ತೊಂದು ಸಾರಿ ಪ್ರತಿ ಕಾಲಮನ್ನು ಸಹಿತ ವೆರಿಫೈ ಮಾಡಿಬಿಟ್ಟು ಕೊನೆಗೆ ಏನಾಗುತ್ತೆ, ಸಬ್ಮಿಟ್ ಅಂತ ಸಮೀಕ್ಷೆಯನ್ನು ಸಲ್ಲಿಸಿ ಅಂತ ಇದೆ. ನೋಡಿ, ಈ ಥರ ಸಮೀಕ್ಷೆಯನ್ನು ಸಲ್ಲಿಸಿದಾಗ ನಿಮ್ಗೇನಾಯಿತು, ಆ ಕುಟುಂಬದ ಒಂದು ಪಾಪಪ್ ಬಾಕ್ಸ್ ಓಪನ್ ಆಯಿತು, ಕುಟುಂಬದ ಮಾಹಿತಿಯನ್ನು ಸಲ್ಲಿಕೆ ಆಗಿದೆ ಅಂತ ಬಂತು. ಈ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ, ಆ ಕುಟುಂಬದ ಮಾಹಿತಿಯನ್ನು ಸಲ್ಲಿಕೆಯನ್ನು ಮಾಡಬೇಕು. ಮತ್ತು ಒಂದು ಜನರೇಟ್ OTP ಒಂದು ಜನರೇಟ್ ಆಗುತ್ತೆ, ಒಂದು ID ನಂಬರು. ಆ ID ನಂಬರನ್ನು ಒಂದು ದೃಢೀಕರಣ ಪತ್ರ ಕೊಡ್ತಾರೆ. ಆ ದೃಢೀಕರಣ ಪತ್ರದಲ್ಲಿ ನೀವು ಸಹಿಯನ್ನು ಮಾಡಿಸ್ಕೊಂಡು ಮೊಬೈಲ್ ನಂಬರನ್ನು ಬರ್ಕೊಂಡು ಆ ಜನರೇಟ್ ಆಗಿರ್ತಕ್ಕಂಥ ID ನಂಬರನ್ನು ಸಹಿತ ಬರ್ಕೊಂಡು ಇಟ್ಕೊಂಡ್ರೆ ಉತ್ತಮವಾಗುತ್ತೆ ಸ್ನೇಹಿತರೆ. ಇಷ್ಟು ಮಾಹಿತಿಯನ್ನು, ಒಂದು ಕುಟುಂಬದ ಸಂಪೂರ್ಣ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಹೇಗೆ ತುಂಬಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ.